ಸಿದ್ದಲಿಂಗೇಶ್ವರ ವಿರುದ್ಧವಾಗಿ ಎಂವಿಕೆ ಇದು ಎಂವಿಕೆ ಇದು ಟೀಮ್ ಎಂವಿಕೆ ಇದು ಮೊದಲ ಅವಧಿ ಆರಂಭ ಆಗಿದೆ. ಕದನದಲ್ಲಿ ಸೆಮಿಫೈನಲ್ಗಳ ಬಳಿಕ ಈಗ ಅಂತಿಮ ಸ್ಪರ್ಧೆಯಲ್ಲಿ ನಾವುಗಳಿದ್ದೇವೆ. ಬೆಳತಂಗಡಿ ತಾಲೂಕಿನಲ್ಲಿ ಮಾತ್ರ ಬೆಳಗ್ಗೆ ತನಕ ಮ್ಯಾಚ್ ಆಗುವುದಿಲ್ಲ, ಪುತ್ತೂರಿನಲ್ಲಿ ಕೂಡ ಆಗ್ತಿದೆ. ಸದ್ಯಕ್ಕೆ ಫೈನಲ್ ನಡೀತಾ ಇದೆ. ಸ್ಪರ್ಧೆಯಲ್ಲಿ ಹೋರಾಟಗಳು ಮುಂದುವರಿತಾ ಇದೆ. ಶ್ರೇಷ್ಠತೆಯ ನಿರೀಕ್ಷೆಗಳಲ್ಲಿ ಈ ಕನ್ನಡದ ರೋಚಕತೆಯ ಅನುಭವಗಳನ್ನು ಕಾಣುತ್ತದೆ. ಪ್ರಬಲ ಎಂವಿಕೆ ಅಂಕಣದಿಂದ ಅಂಕ ಸುಜಿತ್. ಸುಜಿತ್ಗೆ ಒಬ್ಬ ದೊಡ್ಡ ಅಭಿಮಾನಿ ಸಿಕ್ಕಿದ್ದಾರೆ ಮರೋಳಿಯಲ್ಲಿ. ನಿಮ್ಮ ಆಟೋಗ್ರಾಫ್ ಬೇಕು ಅವರಿಗೆ, ಹೋಗ್ಬೇಕಾದ್ರೆ ಫೋನ್ ನಂಬರ್ ಅಭಿಮಾನಿ ಸುಜಿತ್. ಸುಜಿತ್ ಈ ಪಾಯಿಂಟ್ ಬರೀತಾರೆ. ಸ್ಪರ್ಧೆ ಮುಂದುವರಿತಾರೆ. ಕನ್ನಡದಲ್ಲಿ ಪ್ರತಿ ಅವಧಿಯ ಆಟಗಳಲ್ಲಿ ಶ್ರೇಷ್ಠತೆಯ ನಿರೀಕ್ಷೆಗಳನ್ನು ಮುಂದುವರಿಸಿಕೊಳ್ಳಬಲ್ಲ ಹೆಜ್ಜೆ. ಇದು ಫೈನಲ್ ಕದನ. ಫೈನಲ್ ಕದನದ ಹೋರಾಟದಲ್ಲಿ ಪ್ರತಿದಾಳಿಯ ಸಮರ್ಪಣೆಯಲ್ಲಿ ಪವನ್ ಪೈ ಕಾವಳ ಭಾಗದಲ್ಲಿ ಮಾತ್ರ ಪ್ರಬಲ ಎರಡು ತಂಡಗಳು ಕೂಡ ಸಮರ್ಥ ಕಬಡ್ಡಿಯ ಅನುಭವಗಳ ಜೊತೆಗೆ ಅಂಕಣದಲ್ಲಿ ಶ್ರೇಷ್ಠ ಜವಾಬ್ದಾರಿಗಳನ್ನು ಮುಂದುವರಿಸಿಕೊಳ್ಳುತ್ತಾರೆ. ಸಮಯೋಚಿತ ಹೆಜ್ಜೆಯ ಕಬಡ್ಡಿಯ ಅನುಭವಗಳಲ್ಲಿ ಅಂತರ ಮುಂದುವರಿತಾ ಇದೆ. ಪ್ರಬಲ ತಂಡಕ್ಕೆ ಸವಾಲಾಗಬಲ್ಲ ಆಟದಲ್ಲಿ ಅಂಕಣ. ಶ್ರೇಷ್ಠ ಎರಡೂ ತಂಡಗಳು ಕೂಡ ಈ ಪಂದ್ಯದಲ್ಲಿ ಫೈನಲ್ ಜಾಗಮಯ ರಂಗು ತುಂಬಿಸಬಲ್ಲಂತಹ ಹೋರಾಟವಾಗಿದೆ. ಮತ್ತೆ ಸುಜಿತ್ ಆಕ್ರಮಣದಲ್ಲಿ ಎರಡು ತಂಡಗಳ ಪ್ರಬಲ ತೊಡೆಗೋಡೆಯನ್ನು ಭೇದಿಸಿಕೊಳ್ಳುವ ಮೂಲಕವಾಗಿ ಅಂಕ ಗಳಿಕೆಯಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಆಟಗಳಲ್ಲಿ ನಿರಂತರ ಜವಾಬ್ದಾರಿಯ ಆಟವನ್ನು ವಹಿಸಿಕೊಳ್ಳುತ್ತಾರೆ. 52 ಕೆಜಿ ವಿಭಾಗಕ್ಕೆ ಆಯೋಜಿತವಾಗಿರುವಂತಹ ಪಂದ್ಯಾವಳಿ ವಿವೇಕಾನಂದ ಫ್ರೆಂಡ್ಸ್ ಮರಳಿ ಆಯೋಜನೆ ಮಾಡಿರುವಂತಹ ಈ ಪಂದ್ಯದ ಅಂತಿಮ ಕದನದಲ್ಲಿ ನಾವು ಗೆದ್ದಿದ್ದೇವೆ. ಹೋರಾಟದ ಮೊದಲ ಅವಧಿಯಲ್ಲಿ ದೀಕ್ಷಿತ್ ತಾಳಿಯಲ್ಲಿ ಸರಾಗವಾಗಿ ಪಂದ್ಯದ ಚಿತ್ರಣವನ್ನ ರೂಪಿಸಿಕೊಳ್ಳಬಲ್ಲ ಯಾವೆಯಲ್ಲಿ ಆಟದಲ್ಲಿ ಶ್ರೇಷ್ಠತೆಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಯಾವೆ ಕದನದಲ್ಲಿ ಮುಂದುವರಿಯುತ್ತಾರೆ. ಇದು ಫೈನಲ್ ಕದನ. ಸೋಲೋ ಟ್ಯಾಕಲ್ ಪ್ರಯತ್ನ ಯಶಸ್ವಿ ಸಿದ್ದಿಕ್ ಮೂಲಕವಾಗಿ ಪ್ರತಿ ಪಂದ್ಯದಲ್ಲಿ ಕೂಡ ತನ್ನ ಶ್ರೇಷ್ಠವಾದ ಆಟದ ಮೂಲಕವೇ ಈ ಪಂದ್ಯಕ್ಕೆ ಸಮಯೋಚಿತ ಹೆಜ್ಜೆಯ ಅನುಭವದ ಆಟಗಳ ರಂಗು ತುಂಬಿಸಬಲ್ಲಂತಹ ವಿಶ್ವಾಸದ ಅವಧಿಯಲ್ಲಿ ಕದನ. ಎರಡರ ಹೋರಾಟಗಳನ್ನು ಮುಂದುವರಿಸಿಕೊಂಡಾಗ ಅರ್ಹರು ಡಿಫೆಂಡರ್ಗಳ ನಡುವೆ ಸಮುದ್ರ ಮಟ್ಟದ ಹೋರಾಟಗಳನ್ನು ಮುಂದುವರಿಸಿಕೊಂಡಿದೆ.
ಚುಬ್ಬಿ ಸುಜಿತ್ ರೈಡ್ ಬೋದು ಬರ್ಪೇತ ಕೇಸರಿ ಶಾಲ್ ಬಾಡೊಂದು ಇರತ್ತ ಕೇಸರಿ ಶಾಲ್ ಬಾಡೊಂದು ಕುಲ್ದೇ ಇರತ್ತ ಅರೇನು ತೂಡವ ನಮ್ಮ ಸುಜಿತ್ ರೈಡ್ ಬೋದು ಬಿರಬಾರಡು ಕನ್ನಡದಲ್ಲಿ ಮತ್ತೆ ಸ್ಪರ್ಧೆ ಆರಂಭ ಆಗಿದೆ. ದಾಳಿಯಲ್ಲಿ ಸುಜಿತನನ್ನು ಕಾಣಬಹುದಾಗಿದೆ. ಮುನ್ನಡೆ ಅಂತರವನ್ನ ಅಲ್ಪ ಪ್ರಮಾಣದಲ್ಲಿ ಉಳಿಸಿಕೊಂಡಿರುವಂತಹ ಬ್ರಹ್ಮಲಿಂಗೇಶ್ವರ ಕಾರ್ಗಿಲ್ ಫ್ರೆಂಡ್ಸ್ ಮರೋಳಿ. ಪ್ರತಿ ಪಂದ್ಯದಲ್ಲಿ ಕೂಡ ತನ್ನ ಶ್ರೇಷ್ಠ ಆಟಗಳ ಮೂಲಕ ಕದನ ಮುಂದುವರಿಸಿಕೊಳ್ಳುವ ವಿಶ್ವಾಸದಲ್ಲಿ ಸಮಯೋಚಿತ ಹೆಜ್ಜೆಯ ಅನುಭವಗಳ ಆಟದ ಮೂಲಕ ಪಂದ್ಯದ ಹಿಡಿತವನ್ನು ತನ್ನದಕ್ಕೆ ಎಳೆದುಕೊಳ್ಳುವ ಪ್ರಯತ್ನಗಳಲ್ಲಿ ಈ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ದೀಕ್ಷಿತರ ದಾಳಿ ಅಂಕ ಕಾಲೋನಲ್ಲಿ ಕಿಕ್ ಮೂಲಕ ಬಂದಿದೆ. Three in favor of Kargil. Substitution. Official time out. ಮೂರು ಅಂಕದ ಮುನ್ನಡೆಯಲ್ಲಿದೆ ಬ್ರಹ್ಮಲಿಂಗೇಶ್ವರ ಕಾರ್ಗಿಲ್ ತಂಡ. ನಿರಂತರ ಹೆಜ್ಜೆಯಲ್ಲಿ ಪಂದ್ಯದ ಹೋರಾಟಗಳನ್ನು ಮುಂದುವರಿಸಿಕೊಂಡಿರುವಂತಹ ತಂಡದ ಬದಿಯಲ್ಲಿ ಆಕ್ರಮಣ. ಪ್ರಬಲ ಡಿಫೆಂಡರ್ಗಳ ಕೈಸಲಕದ ಮೂಲಕ ಕದನ ಮುಂದುವರಿತಾರೆ. ಮೊದಲ ಬದಿಯ ಆಟದಲ್ಲಿ ಸ್ಪರ್ಧೆಯಿಲ್ಲ. ಎರಡು ತಂಡಗಳ ಅಪ್ರತಿಮ ಹೋರಾಟವನ್ನು ನಾವು ಕಾಣಬಹುದಾಗಿದೆ. ಸಂಘಟಿತವಾದ ಬಲವನ್ನು ಮುಂದುವರಿಸಿಕೊಂಡಿರುವಂತಹ ತಂಡಗಳು ಈ ಪಂದ್ಯದಲ್ಲಿ ಕಾಣಬಹುದಾಗಿದೆ. ಪ್ರಮುಖ ತಂಡಗಳಿಗೆ ಸವಾಲಾಗಬಲ್ಲ ಆಟದಲ್ಲಿ ತಂಡ ಮೊದಲ ಅವಧಿಯಲ್ಲಿ ಅಲ್ಪ ಮುನ್ನಡೆಯ ಅವಕಾಶಗಳ ಮೂಲಕ ದಾಳಿಯ ಪ್ರತಿ ಅವಕಾಶಗಳನ್ನು ಪಡೆದುಕೊಂಡಿರುವಂತಹ ಪಂದ್ಯವಾಗಿದೆ. ಎಂತ ಬೇಗ ಸುಜಿತ್ ಮೂಲಕವಾಗಿ ಪಂದ್ಯದಲ್ಲಿ ಯಶಸ್ವಿಯಾಗಿರುವ ಆಟಗಳ ವಿಶ್ವಾಸವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಧ್ಯಗೆರೆಯ ಸಮೀಪದಲ್ಲಿಯೇ ಸಮರ್ಪಕವಾದ ಹೆಜ್ಜೆಯಲ್ಲಿ ಸೂಪರ್ ಟ್ಯಾಕ್ಲಿಂಗ್ ಜವಾಬ್ದಾರಿಯನ್ನು ದಾಳಿಯಲ್ಲಿ ಮಾತ್ರ ಮುನ್ನಡೆಯ ಅಂತರವನ್ನ ಹಿಗ್ಗಿಸಿಕೊಳ್ಳಬಲ್ಲಂತ ಪ್ರಯತ್ನದಲ್ಲಿ ಬ್ರಹ್ಮಲಿಂಗೇಶ್ವರ ಕಾರ್ಗಿಲ್ ಫ್ರೆಂಡ್ಸ್ ಮರೋಳಿ ತಂಡದ ಆಟಗಾರರು ನಿರಂತರ ಪಂದ್ಯದ ಶ್ರೇಷ್ಠ ಪ್ರಯತ್ನಗಳ ಮೂಲಕವಾಗಿ ಕದನಾಂಗಣದಲ್ಲಿ ಸರ್ವಾಂಗೀಣ ಆಟದ ಶ್ರೇಷ್ಠವಾದಂತಹ ಪಂದ್ಯ. ಆಂಕಲ್ ಹೋಲ್ಡ್ಗೆ ಪ್ರಯತ್ನ ಸುಜಿತ್ ಬಹಳಷ್ಟು ವೇಗವನ್ನ ತನ್ನ ದಾಳಿಯಲ್ಲಿ ಅಳವಡಿಸಿಕೊಂಡಂತ ಆಟಗಾರ. ಕಿಶೋರನ ಆಕ್ರಮಣ
ಸ್ಪಷ್ಟವಾದಂತಹ ಪಾದಚಲನೆ ಉಳಿಸಿಕೊಳ್ಳುವ ಮೂಲಕವಾಗಿ ಪಂದ್ಯದಲ್ಲಿ ಅಂಕವನ್ನು ಗಳಿಸಿಕೊಳ್ಳಬೇಕಾದಂತಹ ಒತ್ತಡ. ಹದಿನೈದರ ನಗದು ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟಗಳನ್ನು ಮುಂದುವರೆಸಿಕೊಂಡಿದ್ದ ಪೌವನ ಕಾರ್ನರ್ ವಿಭಾಗದಲ್ಲಿ ಎದುರಾಳಿ ತಂಡಕ್ಕೆ ಅಂಕಗಳ ಲಾಭ. ಪ್ರಥಮ ಅವಧಿ ಮುಕ್ತಾಯ 14-3 14-3. ಮತ್ತೆ ಪವನನ ಮುಖಾಂತರವಾಗಿ ದಾಳಿ ಇದೆ. ಪ್ರಬಲ ಆರ್ವರ್ ಡಿಫೆಂಡರ್ಗಳ ನಡುವೆ ಬೋನಸ್ ಲೈನ್ ಆನ್ ಆಗಿರುವಂತಹ ಸಂದರ್ಭ. ಪವನ ಆಹಾ ಮಿಡಲ್ ಸಮೀಪದಲ್ಲಿ ಯಶಸ್ವಿಯ ಬಂಧನಗೊಂಡಿದೆ. 15-3 15-4 ಮುನ್ನಡೆಯಲ್ಲಿ 14-4 ಮುನ್ನಡೆಯಲ್ಲಿ ಬ್ರಹ್ಮಲಿಂಗೇಶ್ವರ ಕಾರ್ಗಿಲ್ ತಂಡ ಮುನ್ನಡೆಯಲ್ಲಿದೆ. ಹದಿನಾಲ್ಕು 5ರ ಹೋರಾಟಗಳನ್ನು ಮುಂದುವರೆಸಿಕೊಂಡಿದೆ. ಸುಜೀತನ ಮುಖಾಂತರ ದಾಳಿಗಳು ಮುಂದುವರೆಸಿಕೊಂಡಾಗ ಪ್ರಬಲ ಎಲ್ವರಿ ಡಿಫೆಂಡರ್ಗಳ ನಡುವೆ ಬೋನಸ್ ಲೈನ್ ಆನ್ ಆಗಿದೆ. ನಿತ್ಯಗತಿಯ ಪಾದ ಚಲನೆ. ಆಹಾ ಹಿಡಿತಗಳು ಮತ್ತೆ ಬಲಿಷ್ಠತೆಯನ್ನ ಪಡೆದುಕೊಂಡಿದೆ. ಇದು ಡಿಫೆನ್ಸ್ ವಿಭಾಗದಲ್ಲಿ ಮತ್ತೆ ಹಿಡಿತವನ್ನು ಸಾಧಿಸಿಕೊಂಡಿದೆ. ಹದಿನಾಲ್ಕು 6ರ ಅಂತರಗಳಲ್ಲಿ ಸ್ಪರ್ಧೆ ಇದೆ. ಮತ್ತೆ ದಾಳಿಯನ್ನು ಮುಂದುವರೆಸಿಕೊಂಡಾಗ 4 ಡಿಫೆಂಡರ್ಗಳ ನಡುವೆ ಬೋನಸ್ ಲೈನ್ ಆಫ್ ಆಗಿದೆ. ಸ್ಪಷ್ಟತೆಯ ಪಾದಚಲನೆಯ ಮುಖಾಂತರವಾಗಿ ಅಂಕಕ್ಕಾಗಿ ಹೋರಾಟ. 15,000 ನಗದು ಚಾಂಪಿಯನ್ ಪಟ್ಟ ಯಾರ ಮುಡಿಗೆ ಏರುವುದು. ಒಂದು ಕಡೆಯಲ್ಲಿ ಕಾರ್ಗಿಲ್, ಇನ್ನೊಂದು ಕಡೆಯಲ್ಲಿ MVK. ಇದು ಪ್ರತಿರೋಧ ಹೆಚ್ಚಿಸಿಕೊಂಡಾಗ ವರುಣನ ಮುಖಾಂತರವಾಗಿ ದಾಳಿ ಇದೆ. ಇದು ಸುಲ್ಕೇರಿಯ ವರುಣ. 7 ಡಿಫೆಂಡರ್ಗಳ ನಡುವೆ ಹೋರಾಟಗಳನ್ನು ಮುಂದುವರೆಸಿಕೊಳ್ಳಬೇಕಾಗಿರುವಂತೆ ವರುಣನ ಮುಖಾಂತರವಾಗಿ ದಾಳಿ ಇದೆ. 62 kg ವಿಭಾಗದ ಚಾಂಪಿಯನ್ ಪಟ್ಟಕ್ಕಾಗಿ ಕದನ ಕಾದಾಟ ಆರಂಭಗೊಂಡಿದೆ. MVK ಇದು ತಂಡದ ಪರವಾಗಿ ದಾಳಿಗಳು ಮುಂದುವರೆಸಿಕೊಳ್ಳುವಂತೆ ಜೆರ್ಸಿ ನಂಬರ್ 8 ಬೋನಸ್ ಲೈನ್ ಆಫ್ ಆಗಿರುವಂತೆ 4 ಡಿಫೆಂಡರ್ಗಳ ನಡುವೆ ಸ್ಪರ್ಧೆ ಇದೆ. ನಿಖರತೆಯ ಹೋರಾಟ ಮತ್ತೆ ಅಂಕಲ್ ಹೋಲ್ಡ್ಗಳ ಮುಖಾಂತರವಾಗಿ ದಾಳಿಗಾರನ ಯಶಸ್ವಿಯ ಬಂಧನಗೊಂಡಿದೆ. ಮತ್ತೆ ವರುಣ ಸಿಲ್ಕೇರಿಯ ವರುಣ ಮತ್ತೆ ದಾಳಿಯಲ್ಲಿ ಬೋನಸ್ ಲೈನ್ ಆನ್ ಆಗಿರುವಂತಹ ಸಂದರ್ಭ. 6 ಡಿಫೆಂಡರ್ಗಳ ನಡುವೆ ಸ್ಪರ್ಧೆ. ಅಂಕ ಗಳಿಕೆಯಲ್ಲಿ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುವಂತೆ ಬ್ರಹ್ಮಲಿಂಗೇಶ್ವರ ಪ್ರಸ್ತುತ ಮುನ್ನಡೆಯಲ್ಲಿದೆ. Again or 15-6 turn right. Now it is Duke of time. ಮಾಡು ಇಲ್ಲವೇ ಮಡಿ ದಾಳಿಯ ಮುಖಾಂತರವಾಗಿ ಪವನ್ ಪೈಕ ಮತ್ತೆ ದಾಳಿಯಲ್ಲಿ ಪ್ರಬಲ 6 ಡಿಫೆಂಡರ್ಗಳ ನಡುವೆ ಬೋನಸ್ ಲೈನ್ ಆನ್ ಆಗಿರುವಂತೆ ಪವನ ಯಶಸ್ವಿಯ ದಾಳಿಗಳ ಮುಖಾಂತರವಾಗಿ ತೀರ್ಪುಗಾರರ ತೀರ್ಮಾನಗಳು ಬರಬೇಕಾಗಿದೆ. ಎಸ್ ಸೂಪರ್ ರೈಟ್. ತ್ರಿವೇಳೆ ಅಂಕಗಳ ಲಾಭಗಳನ್ನು ಹೆಚ್ಚಿಸಿಕೊಂಡಿದೆ. 3 ಪಾಯಿಂಟ್. 18-6 18-6.
ನಿಗದಿತ ಹೋರಾಟಗಳನ್ನು ಮುಂದುವರಿಸಿಕೊಂಡಾಗ ಬೋನಸ್ ಅಂಕದ ಲಾಭ ಮತ್ತೆ ವರುಣನ ಮುಖಾಂತರವಾಗಿ ದಾಳಿ ಇದೆ. ಸಪಟ ಕಲಿಸಾನ್ ತ್ರಿವಳಿ ಡಿಫೆಂಡರ್ಗಳ ನಡುವೆ ಸಪಟ ಕಲಿಸಾನ್ ವರುಣನ ಮುಖಾಂತರ ದಾಳಿ. 18-7 18-7 ಮುನ್ನಡೆಯಲ್ಲಿ ಕಾರ್ಗಿಲ್ ತಂಡ ಪ್ರಸ್ತುತ ಮುನ್ನಡೆಯಲ್ಲಿದೆ. ಬ್ರಹ್ಮಲಿಂಗೇಶ್ವರ ಕಾರ್ಗಿಲ್ ಮತ್ತೆ ವೀಕ್ಷಣೆಯ ಕೋರಿಕೆಗೆ ಮನವಿಯನ್ನು ಕಲ್ಪಿಸಿಕೊಂಡಾಗ ಲಾಸ್ಟ್ 5 ಮಿನಿಟ್ ಅಂತಿಮ 5 ನಿಮಿಷದ ಸ್ಪರ್ಧೆಗಳ ಬಾಕಿ ಇದೆ. ನೆಕ್ಸ್ಟ್ ವರ್ಷ ಕಬಡ್ಡಿ ಮಾಡುವಾಗ ಪ್ರೋ ರೂಲ್ ಮಾಡ್ಬೋದು. ಸ್ಪರ್ಧೆಗಳ ಮತ್ತೆ ರೋಚಕತೆಯೊಂದಿಗೆ ಅವಳಿ ಅಂಕಗಳ ಲಾಭ. 18-9 ಸ್ಪರ್ಧೆ ಇದೆ. ಮತ್ತೆ 5 ಡಿಫೆಂಡರ್ಗಳ ನಡುವೆ ಪವನನ ದಾಳಿಯನ್ನು ಮುಂದುವರಿಸಿಕೊಂಡಾಗ ನೆತ್ತಿಗತಿಯ ಪಾದಚಲನೆಯ ಮುಖಾಂತರವಾಗಿ ಅಂಕಗಳನ್ನು ಪ್ರತಿಪಾದಿಸಿಕೊಳ್ಳಬೇಕಾಗಿದೆ. The last 4 minutes. Turn right. Now it is due of time. ಮಾಡು ಇಲ್ಲವೇ ಮಡಿದಾಳಿ 4 ನಿಮಿಷ ಕಾಲಾಗಿದೆ. ಗಮನಿಸಿಕೊಳ್ಳಿ. 18-9 ಹೋರಾಟಗಳನ್ನು ಮುಂದುವರಿಸಿಕೊಂಡಾಗ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಸುಜೀತನ ಮುಖಾಂತರವಾಗಿ ದಾಳಿ ಇದೆ. ನೆತ್ತಿಗತಿಯ ಪಾದಚಲನೆ ಮುಖಾಂತರವಾಗಿ ಅಂಕಕ್ಕಾಗಿ ಹೋರಾಟ. ನೌ ಇಟ್ ಈಸ್ ಡೂ ಆರ್ ಡೈ ರೈಟ್. ಮಾಡು ಇಲ್ಲವೇ ಮಡಿದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿರುವಂತ ಅವಳಿ ಡಿಫೆಂಡರ್ಗಳ ಆಂಕಲ್ ಹೋಲ್ಡ್ಗಳ ಮುಖಾಂತರವಾಗಿ ಸುಜಿತನ ಯಶಸ್ವಿಯ ಟೆಕಲ್ಗಳನ್ನು ಮುಂದುವರಿಸಿಕೊಂಡ ವಿಶ್ರಾಂತಿಯ ಕೋರಿಕೆಗೆ ಮನವಿ. ಮತ್ತೆ 4 ಡಿಫೆಂಡರ್ಗಳ ನಡುವೆ ಹೋರಾಟಗಳನ್ನು ಮುಂದುವರಿಸಿಕೊಂಡಾಗ ಲಾಸ್ಟ್ 3 ಮಿನಿಟ್ ಅಂತಿಮ 3 ನಿಮಿಷದ ಸ್ಪರ್ಧೆಗಳ ಬಾಕಿ. 11-18 11-18 7 ಅಂಕದ ಮುನ್ನಡೆ. ದಾಳಿಯ ಮುಖಾಂತರವಾಗಿ ಮತ್ತೆ ಪವನ್ ಪೈಕ ಮತ್ತೆ ದಾಳಿಯಲ್ಲಿ $15,000 ನಗದು ಚಾಂಪಿಯನ್ ಪಟ್ಟ ಯಾವ ತಂಡಕ್ಕೆ ಸಿಗಬಹುದು. ಮತ್ತೆ ಸುಪಟಕಲ್ ಆನ್ ಆಗಿರುವಂತಹ ಸಂದರ್ಭ ತ್ರಿವಳಿ ಡಿಫೆಂಡರ್ಗಳ ನಡುವೆ ಯಶಸ್ವಿಯ ದಾಳಿಗಳು ಬರಬಹುದಾ ಕಾದು ನೋಡಬೇಕಾಗಿದೆ. ವರುಣ ಕಮ್ ಬ್ಯಾಕ್. ವರುಣನ ಮುಖಾಂತರವಾಗಿ ಮತ್ತೆ ದ ಲಾಸ್ಟ್ 2 ಮಿನಿಟ್ ಮತ್ತೆ ವರುಣ ದಾಳಿಯ ಮುಖಾಂತರವಾಗಿ ಜಬಡಕಲ್ 6 ಡಿಫೆಂಡರ್ಗಳ ನಡುವೆ ಬೋರ್ಡರ್ಸ್ ಲೈನ್ ಆನ್ ಆಗಿದೆ. ಟ್ವೆಂಟಿ 11 ಮುನ್ನಡೆಯಲ್ಲಿ ಕಾರ್ಗಿಲ್. ಪೆತ್ತ ಅಂತ ಗದ್ದೆ ಚಾಂಪಿಯನ್ ಪಟ್ಟಕ್ಕಾಗಿ ಕದನ ಕಾದಾಟಗಳು ಮುಂದುವರಿಸಿಕೊಂಡಂತೆ
Right. Third right kata. Yes, it is do or die. ಈ ಸರಿ 1 ನಿಮಿಷ ಕಾಲ್ ಆಗಿದೆ. ಮತ್ತೆ ಸುಬ್ಬಟಕಲಿ ಸಾಂಗ್ ಸೆಕೆಂಡ್ಗಳ ಲೆಕ್ಕಾಚಾರದ ಸ್ಪರ್ಧೆಗಳು ಬಾಕಿ ಇರುವಂತ ಅವುಗಳಲ್ಲಿ ಅಂಕದ ಲಾಭಗಳೊಂದಿಗೆ ದಾಳಿಗರ ವಾಪಸಾತಿ ಮೂರ್ತಿ ಬ್ರಹ್ಮಲಿಂಗೇಶ್ವರಿ ಕಾರ್ಗಿಲ್ ತಂಡದ ಪರವಾಗಿ ದಾಳಿಯನ್ನು ಮುಂದುವರೆಸಿಕೊಂಡಾಗ ಯಶಸ್ವಿಯ ದಾಳಿಗಳ ಮುಖಾಂತರವಾಗಿ ಅವಳ ಅಂಕದ ಲಾಭ. ಮತ್ತೆ ಸುಬ್ಬಟಕಲಿ ಸಾಂಗ್ ಸೆಕೆಂಡ್ಗಳ ಲೆಕ್ಕಾಚಾರದ ಸ್ಪರ್ಧೆಗಳು ಬಾಕಿ. ನಿಮಿಷಗಳು 2 ಸೆಕೆಂಡ್ಗಳ ಸ್ಪರ್ಧೆಗಳು ಬಾಕಿ ಇರುವಂತಹ ಸಂದರ್ಭ. 62 ಕೆಜಿ ವಿಭಾಗದ 15,000 ನಗದು ಚಾಂಪಿಯನ್ ಪಟ್ಟ ಯಾವ ತಂಡಕ್ಕೆ? ಪಂದ್ಯ ಕೂಟ ಮುಕ್ತಾಯಗೊಂಡು ಬ್ರಹ್ಮಶ್ರೀ ಕಾರ್ಗಿಲ್ ತಂಡ ಈ ಕೂಟದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿದೆ. ಅಭಿನಂದನೆಗಳು ತಂಡದ ಎಲ್ಲ ಆಟಗಾರರಿಗೂ ಕೂಡ.